ಜರ್ಮನ್ ಇರ್ಬೋದು ಅಥವಾ ಅಮೆರಿಕಲ್ಲಿರೋ ಎಲ್ಲೇ ಇರ್ಬೋದು, ದಯವಿಟ್ಟು ಕರ್ಕೊಂಡ್ ಬನ್ನಿ. ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಾಜ್ವಲ್ಲ ರೇಪಣ್ಣ ಅಂತಾನೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ. ದೇಶಕ್ಕೆ ಅಪಚಾರ ಮಾಡುವವರು, ಕಾಮತೃಷೆಯನ್ನು ತೀರಿಸಿಕೊಳ್ಳುವವರು, ಕಳ್ಳ ಸುಳ್ಳರು. ಪ್ರಧಾನಿ ಮೋದಿ ಅವರು ಬಂದು ಇಲ್ಲಿ ಪ್ರಚಾರಕ್ಕೆ ಮಾಡ್ತಿದಾರಲ್ಲ, ಪ್ರತಿ ಒಂದು ಪ್ರಚಾರದಲ್ಲಿ ನೇಹಾ ಅವರ ಕೊಲೆ ಪ್ರಕರಣಗಳನ್ನ ತೆಗಿತಿದ್ದಾರೆ. ಯಾಕೆ? ನಿಮ್ಮ ಪಕ್ಷದಿಂದ, ನೀವು ಮೈತ್ರಿಕೂಟದಲ್ಲಿರುವಂತಹ JDS ಪಕ್ಷದಿಂದ MP ಟಿಕೆಟ್ ಅನ್ನ ಕೊಟ್ಟಿದ್ದೀರಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ, ಅವರ ಕಾಮ ಪುರಾಣ ನಿಮ್ಗೆ ಗೊತ್ತಾಗ್ಲಿಲ್ವಾ? ನಾಚಿಕೆ ಆಗೋದಿಲ್ವಾ ಇವತ್ತು ನಿಮಗೆ? ನಿಮ್ಮ ಮೈತ್ರಿಕೂಟದ ಒಬ್ಬರು ಕಾಮ ಪಿಚಾಚಿಯಾಗಿ ಊರಿಂದ ಪರಾರಿ ಆಗಿದ್ದಾರೆ. ಎಷ್ಟು ಹೆಣ್ಣು ಮಕ್ಕಳ ಜೀವನಗಳಲ್ಲಿ ಇವತ್ತು ಅವರು ಅಡ್ಡಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾಚಿಕೆ ತರುವಂತಹ ವಿಚಾರ. ಇಡೀ ಒಂದು JDS ಪಕ್ಷದ ಕುಟುಂಬದವರಿಗೆ ನಾವು ಕೇಳ್ಕೊಳ್ತಿರೋದು ಇಷ್ಟೇ, ಮಹಿಳೆಯರು ಇವತ್ತು ಇಡೀ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದೀವಿ. ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಮೂಲೆಯಲ್ಲಿ, ಜರ್ಮನ್ ಇರ್ಬೋದು ಅಥವಾ ಅಮೆರಿಕಲ್ಲಿರೋ ಎಲ್ಲೇ ಇರ್ಬೋದು, ದಯವಿಟ್ಟು ಕರ್ಕೊಂಡ್ ಬನ್ನಿ. ನೀವು ನಿಜವಾಗ್ಲೂ ನಿಮ್ಮ ವಂಶದ ಕುಡಿ ದೊಡ್ಡ ಮನೆ ಅದು ಇದು ಅಂತ ದೊಡ್ಡಸ್ತಿಗೆ ತೋರಿಸ್ಕೊಳ್ತೀರಾ, ಕರ್ಕೊಂಡ್ ಬನ್ನಿ. ಹೆಣ್ಮಕ್ಳ ಮುಂದೆ ನಿಲ್ಸಿ ಅಂತ ಒಂದು ಶಿಕ್ಷೆ ಆಗ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಣ್ಣು ಮಗಳಿಗೂ ಅದು ನ್ಯಾಯ ಒದಗಿಸ್ಬೇಕು. ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ಇವತ್ತು ಧೂಳಿಪಟ ಮಾಡಿ ಹಾಕಿದ್ದಾರೆ ಈ ಒಂದು JDS ಮತ್ತೆ ಮೈತ್ರಿಕೂಟ, ಏನ್ NDA ಮೈತ್ರಿಕೂಟ ಇಲ್ಲಿದೆ. ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಾಜ್ವಲ್ಲ ರೇಪಣ್ಣ ಅಂತಾನೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ. ಅಷ್ಟೊಂದು ಮಂದಿ ಮಹಿಳೆಯರು ಎಲ್ಲಾ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ರು, 300 ಮಹಿಳೆಯರು, 3000 ವಿಡಿಯೋಗಳು ಅಂತ. ಈ ತರ ಒಂದು ಕಾಮ ಪಿಶಾಚಿ ಇವತ್ತು ಬದುಕಿದೆ ಅನ್ನೋದಕ್ಕೇನೆ ಇವತ್ತು ನಮಗೆಲ್ಲ ನಾಚಿಕೆ ಆಗ್ತಾ ಇದೆ ಹೇಳೋದಕ್ಕೆ. ಇವತ್ತು ನರೇಂದ್ರ ಮೋದಿ ಅವರು, BJP ಅವರು ಒಂದ್ ಕಡೆಗೆ ಹೇಳ್ತಾ ಇರ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಅಂದ್ರೆ ಇವತ್ತು ಬೇಟಿನ ಬಚಾವೋ ಮಾಡಿ ಬೇಟಿನ ಪಡಾವೋ ಅಂತ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳ ಮಾಡ್ಬೇಕಾ? ನರೇಂದ್ರ ಮೋದಿ ಅವರೇ, ನಿಮಗೇನಾದ್ರೂ ರಾಜ್ಯದ ಮಹಿಳೆಯರ ಮೇಲೆ, ದೇಶದ ಮಹಿಳೆಯರ ಮೇಲೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಎಳ್ಕೊಂಡ್ ಇವತ್ತು ಗಲ್ಲಿಗೆ ಏರ್ಸೋ ಒಂದು ಪರಿಸ್ಥಿತಿ ಬಂದಿದೆ. ಎಷ್ಟೊಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು, ಈವನ್ ಚಿಕ್ಕ ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಬಲಿಯಾಗಿದ್ದಾರೆ ಅಂತ ಹೇಳಿ. SIT ಅವರು ಬರೀ 2 ಕಂಪ್ಲೇಂಟ್ ಏನಾಗಿದೆ ಹಾಸನದಲ್ಲಿ, ಆ ಕಂಪ್ಲೇಂಟ್ ಆಧಾರಿತವಾಗಿ ಅವರು ತನಿಖೆ ನಡೆಸಬಾರ್ದು. ಆ ವಿಡಿಯೋಗಳಲ್ಲಿ ಯಾರ್ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೋ ಪ್ರತಿಯೊಬ್ಬ ಮಹಿಳೆಯರ ಹತ್ರನು ಮಾತಾಡ್ಬೇಕು, ಅವ್ರಿಗೆ ಸೆಕ್ಯೂರಿಟಿಯನ್ನ ಒದಗಿಸೋ ಒಂದು ಕೆಲಸ ಮಾಡ್ಬೇಕು. ಅದಾದ ಮೇಲೆನೆ ಈ ಒಂದು ಪ್ರಜ್ವಲ್ ರೇವಣ್ಣ ನಂತರ ಕಾಮ ಪಿಸಾಚಿಗಳಿಗೆ ಗಲ್ಲಿಗೇರ್ಸಕ್ ಆಗೋದು.